ಅದು ಮನಸೋರೆಗೊಳ್ಳೋ ಸುಂದರ ತಾಣ. ಈ ಸೌಂದರ್ಯಕ್ಕೆ ಮಾರು ಹೋಗದವರೇ ಇಲ್ಲ. ಪ್ರಕೃತಿ ಪ್ರಿಯರೆಲ್ಲರಿಗೂ ಸಹ ಅಲ್ಲಿಗೆ ಒಂದ್ಸರಿ ಭೇಟಿ ಕೊಡ್ಲೇಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆದ್ರೆ ಆ ಒಂದು ಘಟನೆಯಿಂದ ಆ ಪ್ರದೇಶದ ಹೆಸರು ಕೇಳಿದವರೇ ಬೆಚ್ಚಿ ಬೀಳ್ತಿದ್ದಾರೆ. ಉಗ್ರರ ಅಟ್ಟಹಾಸ, ಕರ್ನಾಟಕ ಟು ಕಾಶ್ಮೀರ್ ಟೂರ್ ಕ್ಯಾನ್ಸಲ್. ಪ್ರೇಮ ಕಾಶ್ಮೀರ ಸಹವಾಸವೇ ಬೇಡ ಅಂತಿರೋ ಕನ್ನಡಿಗರು. ಕಾಶ್ಮೀರಕ್ಕೆ ತೆರಳುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರೀ ಇಳಿಕೆ. ಭಾರತದ ಸ್ವಿಟ್ಜರ್ಲ್ಯಾಂಡ್ ಆಗಿದ್ದ ಕಾಶ್ಮೀರ ಈಗ ಜನರ ಪಾಲಿಗೆ ನರಕ ರೂಪದಂತೆ ಕಾಣ್ತಿದೆ. ಕಾಶ್ಮೀರದ ಹೆಸರು ಕೇಳಿದ್ರೇನೆ ದೇಶಾದ್ಯಂತ ಜನ ಅಕ್ಷರಶಃ ನಡುಗೆ ಹೋಗ್ತಿದ್ದಾರೆ. ಇನ್ನು ಟ್ರಾವೆಲ್ಸ್ ಕಂಪನಿಗಳ ಜೊತೆ ಬುಕಿಂಗ್ ಮಾಡಿಕೊಂಡಿದ್ದ 60% ಕನ್ನಡಿಗರು ತಮ್ಮ ಪ್ರವಾಸವನ್ನ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಆದ್ರೆ ಕ್ಯಾನ್ಸಲೇಷನ್ ನ ಹಣ ಕೂಡ ರೀಫಂಡ್ ಆಗೋದಿಲ್ಲ. ಆದ್ರೂ ಜನ ನಮಗೆ ಪ್ರಾಣನೇ ಮುಖ್ಯ, ಪ್ರಾಣ ಇದ್ರೆ ಹಣ ಸಂಪಾದಿಸಬಹುದು ಅನ್ನೋ ನಿರ್ಧಾರಕ್ಕೆ ಬಂದಂತಿದೆ. ನಮಸ್ಕಾರ, ನನ್ನ ಹೆಸರು ಪ್ರಶಾಂತ್ ಅಂತ. ಕೀರ್ತನಾ ವೆಕೇಶನ್ಸ್ ರೇಖಾ ಮೇಡಮ್ ಇವರ ಹತ್ರ ನಾವು ಏಪ್ರಿಲ್ 30ನೇ ತಾರೀಕಿಗೆ ಕಾಶ್ಮೀರ್ ಬುಕ್ ಮಾಡಿದ್ವಿ. ಬಟ್ ಈ ಥರ ಒಂದು ಘಟನೆ ಆಯಿತು ಅನ್ನೋದು ಕ್ಯಾನ್ಸಲ್ ಮಾಡಿದ್ವಿ. ಬೆಂಗಳೂರು ಟು ಕಾಶ್ಮೀರ ವಿಮಾನ ದರದಲ್ಲಿ ಭಾರೀ ಕುಸಿತ. ಕಣಿವೆ ನಾಡಿಗೆ ವಿಮಾನ ದರ 8 ರಿಂದ 9 ಸಾವಿರಕ್ಕೆ ಇಳಿಕೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ನಂತರ ಬೆಂಗಳೂರಿಂದ ಕಾಶ್ಮೀರಕ್ಕೆ ಪ್ರಯಾಣಿಸುವ ವಿಮಾನದ ದರ ಭಾರೀ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಬೆಂಗಳೂರಿನಿಂದ ಶ್ರೀನಗರಕ್ಕೆ ವಿಮಾನದಲ್ಲಿ ತುರ್ತಾಗಿ ತೆರಳಬೇಕೆಂದ್ರೆ ಒಬ್ಬರಿಗೆ 30 ರಿಂದ 40 ಸಾವಿರ ರೂಪಾಯಿ ತಗಲುತ್ತಿತ್ತು. ಆದ್ರೆ ಉಗ್ರರ ದಾಳಿ ನಂತರ ಈ ದರ 8 ರಿಂದ 9 ಸಾವಿರ ರೂಪಾಯಿಗೆ ಇಳಿಕೆಯಾಗಿದೆ. ಪ್ರವಾಸಿಗರಿಗೆ ಹೇಳಬೇಕಾದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನೋ ಒಂದು ದುರ್ಘಟನೆ ಆಗೋಗಿದೆ. ಬಟ್ ಹಾಗಂತ ಹೇಳಿ ಯಾರೂ ಕಾಶ್ಮೀರಕ್ಕೆ ಹೋಗಲೇಬಾರ್ದು ಅಂತ ಅನ್ನೋದೇನೂ ಇಲ್ಲ. ಇನ್ಸಿಡೆಂಟ್ ಆದಮೇಲೆ ಕ್ಯಾನ್ಸಲ್ ಮಾಡಿದ್ರು. ಸುಮಾರು 60% ಕ್ಯಾನ್ಸಲ್ ಮಾಡಿದ್ದಾರೆ. ಬಟ್ ಆದರೆ ಕ್ಯಾನ್ಸಲ್ ಮಾಡಿದವರು ಕೂಡ ಹೇಳಿದ್ದಾರೆ ಮತ್ತೆ ಟ್ರಾವೆಲ್ ಮಾಡ್ತೀವಿ, ಮಾಡದೇ ಇರೋದಿಲ್ಲ, ನಮಗೆ ಹೋಗ್ಬೇಕನ್ನುವಂಥ ಡ್ರೀಮ್ ಡೆಸ್ಟಿನೇಷನ್ ಅದು, ಹೋಗ್ತೀವಿ. ಬಟ್ ಈಗ ಸದ್ಯದ ಪರಿಸ್ಥಿತಿಗೆ ಬೇಡ ಅಂತ ಹೇಳಿದ್ದಾರೆ. ಒಟ್ಟಾರೆ ಇತ್ತೀಚೆಗೆ ನಡೆದ ಪಹಲ್ಗಾಮ್ ಅಟ್ಯಾಕ್ನಿಂದ ಜನ ಸಾಕಷ್ಟು ಭಯಭೀತರಾಗಿದ್ದಾರೆ. ವಿಮಾನ ಟಿಕೆಟ್ ದರ ಇಳಿಕೆಯಾದ್ರೂ ಜನ ಕಾಶ್ಮೀರದತ್ತ ಪ್ರವಾಸ ಕೈಗೊಳ್ಳಲು ಹಿಂಜರಿಯುತ್ತಿದ್ದಾರೆ. ಆದಷ್ಟು ಬೇಗ ಸರ್ಕಾರ ಇದಕ್ಕೆ ಸಂಬಂಧಿಸಿದ ಕ್ರಮ ಕೈಗೊಂಡು ಜನರಿಗೆ ಮತ್ತೆ ಧೈರ್ಯ ನೀಡಿ ಕಾಶ್ಮೀರವನ್ನ ಮತ್ತೆ ಪ್ರೇಮ ಕಾಶ್ಮೀರವನ್ನಾಗಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.